ನಮಸ್ಕಾರ ಎಲ್ಲರಿಗೂ ನಿಧಿಸ್ ಕಿಚನ್ಗೆ ಸ್ವಾಗತ. ಇಂದಿನ ಮಕ್ಕಳು ಬೆಳಗ್ಗೆ ಸ್ಕೂಲ್ಗೆ ಹೋಗುವಾಗಲೂ ಸಂಜೆ ಸ್ಕೂಲಿಂದ ಬಂದ ಮೇಲೂ ಸಹ ಹೆಚ್ಚಾಗಿ ಬಿಸ್ಕೆಟ್ಸ್ ಅಥವಾ ಕುರ್ಕುರಿಗಳನ್ನು ಸ್ನ್ಯಾಕ್ಸ್ ರೀತಿಯಲ್ಲಿ ಕೇಳುತ್ತಾರೆ. ಸ್ವಲ್ಪ ಸಮಯ ತೆಗೆದುಕೊಂಡು ಮನೆಯಲ್ಲೇ ಆರೋಗ್ಯಕರವಾದ ಬಿಸ್ಕೆಟ್ಸ್ಗಳನ್ನು ಕಡಿಮೆ ಸಮಯದಲ್ಲಿ ಹೇಗೆ ತಯಾರಿಸಬೇಕೆಂದು ಈ ವಿಡಿಯೋದಲ್ಲಿ ತೋರಿಸ್ಕೊಡುತ್ತೆ. 1 ಕಪ್ ಬೆಲ್ಲ, 2 ಸ್ಪೂನ್ ತುಪ್ಪ, ಅರ್ಧ ಕಪ್ ಹಾಲು. ಗ್ಯಾಸ್ ಮೇಲೆ ಇಟ್ಟು ಸಣ್ಣ ಉರಿಯಲ್ಲಿ ಬೆಲ್ಲವನ್ನು ಚೆನ್ನಾಗಿ ಕರಗಿಸಬೇಕು. ಈಗ ಒಂದು ಪಾತ್ರೆಗೆ 1 ಕಪ್ ಗೋಧಿ ಹಿಟ್ಟು, 3/4 ಕಪ್ ಚಿರೋಟಿ ರವೆ, ಅರ್ಧ ಕಪ್ ಓಟ್ಸ್ ಪೌಡರ್, ಸಣ್ಣಗೆ ಹೆಚ್ಚಿದ ಬಾದಾಮಿ, 1 ಸ್ಪೂನ್ ಡ್ರೈ ಫ್ರೂಟ್ಸ್ ಪೌಡರ್, ಕರಗಿಸಿಟ್ಟ ಬೆಲ್ಲದ ಮಿಶ್ರಣವನ್ನು ಹಾಕಬೇಕು. ಸ್ವಲ್ಪ ಅಡುಗೆ ಸೋಡಾವನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಂಡು ನಮಗೆ ಬೇಕಾದ ಆಕಾರಕ್ಕೆ ಸಣ್ಣ ಸಣ್ಣ ಬಿಸ್ಕೆಟ್ಸ್ಗಳಾಗಿ ಮಾಡಿಕೊಂಡು ಬೇಕಿಂಗ್ ಟ್ರೇ ಒಳಗೆ ಇಡಬೇಕು. ಓವೆನನ್ನು ಪ್ರೀ ಹೀಟ್ ಮಾಡಿಕೊಂಡು 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 15 ನಿಮಿಷಗಳ ಕಾಲ ಇಡಬೇಕು. ನೋಡಿ ಬಿಸ್ಕೆಟ್ಸ್ಗಳು ಎಷ್ಟು ಚೆನ್ನಾಗಿ ಬಂದಿವೆ ಎಂದು. ಇದರಲ್ಲಿ ಮೈದಾ ಸಕ್ಕರೆ ಇಲ್ಲದಿರುವುದರಿಂದ ಮಕ್ಕಳಿಗೆ ಆರಾಮಾಗಿ ಯಾವುದೇ ಭಯವಿಲ್ಲದೆ ಬಿಸ್ಕೆಟ್ಸ್ಗಳನ್ನು ತಿನ್ನಿಸಬಹುದು. ಇವುಗಳನ್ನು ಸಂಜೆ ಚಹಾದ ಜೊತೆ ಕೂಡ ಸವಿಯಬಹುದು. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಂದಿನ ಆರೋಗ್ಯಕರ ಮಕ್ಕಳ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ.